ಎಲ್ಲರಿಗೂ ನಮಸ್ಕಾರ. ಸ್ವೀಟ್ ಒಳಗೆ ಕೆಲವೊಬ್ಬರಿಗೆ ಇಷ್ಟ ಆಕತಿ, ಕೆಲವೊಬ್ಬರಿಗೆ ಖಾರ ಇಷ್ಟ ಆಕತಿ. ಹಂಗೆ ಸ್ವೀಟ ಮತ್ತು ಖಾರ ಎರಡೂ ಕೂಡಿದ್ದ ಒಂದು ರೆಸಿಪಿನ ನಿಮ್ಮ ಮುಂದೆ ತೊಗೊಂಬರಾಕತ್ತಿದ್ದೀನಿ. ನೋಡಿದ ಕೂಡಲೇ ನಿಮಗೆ ಗೊತ್ತಾಗಿರ್ಬೋದು ಇದೇನೈತೆ ಅಂತೇಳಿ. ಇದನ್ನು ಹೆಂಗೆ ಮಾಡಿದ್ದೀವಿ, ಏನು ಮಾಡಿದ್ದೀವಿ ಅಂತೇಳಿ ನೋಡೋಣ. ಇದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಬರೋ ಬೆಲ್ ಗಂಟೆ ಒತ್ತೋದ ಮರಿಬೇಡ್ರಿ. ಇದಕ್ಕೆ ನಾವು ಅರ್ಧ kg ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಕತ್ತಿದ್ದೀವಿ, ರುಚಿಗೆ ಎಷ್ಟು ಬೇಕಷ್ಟು. ನೀರು ಹಾಕಿ ಒಂದು ಹದಕ್ಕೆ ಚಲೋದಂಗೆ ಕಲಿಸ್ಕೊಂಡ್ಬಿಡೋದ್ರಿ. ಅದನ್ನು ಚಲೋದಂಗೆ ಮಿಕ್ಸ್ ಮಾಡೋದ್ರಿ. ಮಿಕ್ಸ್ ಮಾಡಿ ಭಾಳ ಗಟ್ಟಿನೂ ಅಲ್ಲ, ಭಾಳ ತೆಳ್ಳಗನೂ ಅಲ್ಲ, ಆ ಟೈಪ್ ಅದನ್ನು ಹದಕ್ಕೆ ಬರುವಂಗೆ ಕನ್ಸ್ಕೊಂಡ್ಬಿಡೋದ್ರಿ. ಸ್ವಲ್ಪ ನೀರು ಹಾಕೋದ್ರಿ. ಒಮ್ಮೆ ನೀರು ಜಾಸ್ತಿ ಹಾಕಂಗಿಲ್ಲ. ಹಿಂಗೆ ಮಾಡಿತಂದ್ರೆ ಈ ನಮ್ಮದು ಶಂಕರಪಾಳೆ ಐತಲ್ಲ, ಶಂಕರಪಾಳೆ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ. ನಿಮಗೀಗ ಮುಟ್ಟಿಗೆ ಮಾಡಿ ತೋರ್ಸಕತ್ತೆ ನೋಡ್ರಿ, ಹಂಗೆ ಮುಟ್ಟಿಗೆ ಆಗ್ಬೇಕದ. ಈಗ ಒಂದು ಪಾತ್ರೆ ಒಳಗೆ ಸಕ್ಕರೆ ತೊಗೊಂಡೀವಿ. ಸಕ್ಕರೆಗೆ ಹಾಲು ಹಾಕಿವ್ರಿ. ನಾವು ಹಾಲಿದ್ರೆ ಹಾಲು ಹಾಕ್ರಿ, ನೀರಿದ್ರೆ ನೀರು ಹಾಕ್ರಿ, ಎರಡೂ ನಡಿತೈತಿ. ಆದ್ರೆ ಹಾಲು ಹಾಕಿದ್ರೆ ಭಾಳ ಚಲೋ. ಸಕ್ಕರೆ ಹಾಲಿನೊಳಗೆ ಕರಿಗೈತಿ. ಈಗ ನಾವು ಶಂಕರಪಾಳೆ ಅದು ಹಿಟ್ಟು ಕಲಿಸಿಟ್ಟಿದ್ದೀವಲ್ಲ, ಅದಕ್ಕೆ ನಾವು ಹಾಲಿಂದ ಸಕ್ಕರೆ ನೀರು ಹಾಕಕತ್ತಿದ್ದೀವಿ ರೀ. ಅಂದ್ರೆ ಇದ್ರದ್ದು ರುಚಿ ಡಬಲ್ ಆಕೈತಿ ರೀ. ಹಿಂಗೆ ಮಾಡಿರಿ ಅಂದ್ರೆ ಶಂಕರಪಾಳೆ ಭಾಳ ಅಂದ್ರೆ ಭಾಳ ಸೂಪರ್ ಆಕ್ಕಾವ. ಈ ಸಂಕ್ರಮಣಕ್ಕೆ ಈ ಸ್ವೀಟ್ ಮಾಡೋದ ಮರಿಬೇಡ್ರಿ ನೀವು. ಯಾಕಂದ್ರೆ ಸಂಕ್ರಮಣಕ್ಕೆ ಸಿಹಿ ಬೇಕು. ಅದರ ಸಲುವಾಗಿ ಈ ಶಂಕರಪಾಳೆನ ನಿಮ್ಮನ್ನು ತೊಗೊಂಬರಾಕತ್ತಿದ್ದೀನಿ. ಸಿಹಿ ಇಷ್ಟಪಡೋರ ಈ ಸಿಹಿ ಶಂಕರಪಾಳೆ ಮಾಡಿರಿ. ಖಾರ ಇಷ್ಟಪಡೋರಿಗೆ ಮುಂದೆ ಬರತೈತ್ರಿ, ನಿಮಗೆ ಮುಂದೆ ತೋರಿಸ್ತೀನಿ. ಈಗ ಕನಕ ರೆಡಿ ಆಗೈತಿ, ರೆಡಿ ಮಾಡಿ ಇಟ್ಕೊಂಡೀವಿ. ಈಗ ಅದನ್ನು ನಾವು ಚಪಾತಿ ಟೈಪ್ ಲಟ್ಸೋದೈತೆ ರೀ. ಚಪಾತಿ ಟೈಪ್ ಅಂದ್ರೆ ಅಷ್ಟು ತೆಳ್ಳಗಲ್ಲ, ಒಂದು ಥಿಕ್ನೆಸ್ ಇರ್ತೈತಿ. ಅದು ನಿಮಗೆ ತೋರಿಸ್ತೀನಿ. ಹಿಂಗೆ ಚಲೋದಂಗೆ ಲಟ್ಟಿಸ್ಕೊಂಡು ಬಿಡೋದ್ರಿ. ಲಟ್ಟಿಸ್ಕೊಂಡೆ ಒಂದು ಗೋಧಿ ಕಾಳಿನಷ್ಟು ಅಷ್ಟು ದಿಪ್ಪಿಟ್ಟು ನಾವು ಹಿಂಗೆ ಒಂದು ಕಟ್ರ್ ತೊಗೊಂಡು ಕಟ್ ಮಾಡಿಬಿಡೋದು ನೋಡ್ರಿ. ನೀವು ಸ್ಕ್ವೇರ್ ಬೇಕಾದ್ರೆ ಸ್ಕ್ವೇರ್ ಕಟ್ ಮಾಡಿರಿ, ಕ್ರಾಸ್ ಮೇಲೆ ಬೇಕಾದ್ರೆ ಕ್ರಾಸ್ ಮೇಲೆ ಕಟ್ ಮಾಡಿರಿ. ಯಾವಾಗಲೂ ಹೆಚ್ಚು ಶಂಕರಪಾಳೆ ಅಂದ್ರೆ ಕ್ರಾಸನ್ನು ಇರ್ತೈತಿ. ಕ್ರಾಸ್ ಕಟ್ ಮಾಡ್ರೆ ಶಂಕರಪಾಳೆ ಸೈಜ್ ಅಂತಾರೆ, ಶಂಕರಪಾಳೆ ಟೈಪ್ ಅಂತಾರಲ್ಲ, ಅದಕ್ಕೊಂದು ಹೆಸರು ಐತಿ. ಅದ್ರ ಸಲುವಾಗಿ ನೀವು ಕ್ರಾಸ್ ಕಟ್ ಮಾಡ್ರೆ ಶಂಕರಪಾಳೆ ಮಸ್ತ್ ಬರ್ತಾವೆ. ಈ ಸಿಹಿ ಶಂಕರಪಾಳೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡೀವಿ. ಈಗ ಖಾರ ಶಂಕರಪಾಳೆಗೆ ಹೋಗೋಣ್ರಿ. ಈಗ ನಾವು ಹಸಿ ಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ ಇಷ್ಟೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳತ್ತೀವಿ. ಗ್ರೈಂಡ್ ಆದ ಕೂಡಲೇ ಸೇಮ್ ಹಿಟ್ಟು ಸೇಮ್ ಹಂಗಲ್ಲ, ಆದ್ರೆ ಇದಕ್ಕೆ ನಾವು ಖಾರ ಸೇರ್ಸಾಕತ್ತಿದ್ವಿ ರೀ. ಖಾರ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಾಗಿತ್ತಂದ್ರೆ ಜಾಸ್ತಿ ಸೇರಿಸ್ರಿ, ಕಡಿಮೆ ಬೇಕಾಗಿತ್ತಂದ್ರೆ ಕಡಿಮೆ ಸೇರಿಸ್ರಿ. ಹಿಂಗೆ ಮಾಡಿತ್ತಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಬರ್ತಾವೆ, ಮತ್ತು ಕಲರನು ಭಾಳ ಚಂದ ಬರ್ತಾವೆ. ಈಗ ನೋಡ್ರಿ, ಹಿಟ್ಟು ಹಸಿರು ಕಾಣಿಸಾಕತ್ತೈತಿ. ಈ ಖಾರ ಶಂಕರಪಾಳೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ. ಅಂದ್ರೆ ಚಹಾ ಜೋಡಿ ಈಗ ನೀವು ಖಾರ ಶಂಕರಪಾಳೆ ತಿಂದ್ರೆ ಅಂದ್ರೆ ಬೇರೆ ಯಾವ್ದು ನಮ್ಕಿನ ಬೇರೆ ಯಾವ್ದು ಕುರ್ಕುರಿ ಬೇಕಾಗಿಲ್ಲ ರೀ. ಸಂಜೆ ಟೈಮ್ ಚಹಾ ಜೋಡಿನೂ ಇದನ್ನು ಖಾರ ಶಂಕರಪಾಳೆ ತಿನ್ಬೋದು. ಈಗ ನಾವು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಇಂಗು ಪುಡಿ ಹಾಕಿ ಮಿಕ್ಸ್ ಮಾಡಿ ಕನಕದ ಹದಕ್ಕೆ ರೆಡಿ ಮಾಡ್ಕೊಳತ್ತೀವಿ. ಇದು ಗಟ್ಟಿ ನಿಮಗೆ ಮೊದಲು ತೋರಿಸಿನಲ್ಲ ಅದ ಟೈಪನ ಆಗ್ಬೇಕ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಮೆದ್ಕೊಂಡು ನಾವು 2 ಪಾರ್ಟ್ ಮಾಡಕತ್ತಿದ್ದೀವಿ ರೀ. 2 ಪಾರ್ಟ್ ಮಾಡಿ 2 ಥರ ಇದನ್ನು ಚಪಾತಿ ಟೈಪ್ ಮಾಡಿ ಇದನ್ನು ಕಟ್ ಮಾಡೋದೈತೆ ರೀ. ಈಗ ಲಟ್ಟಿಸ್ಕೊಳಕತ್ತೀವಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ. ಕನಕ ಮಸ್ತ್ ನೆನದೈತಿದ. ಹಿಂಗೆ ಕರೆಕ್ಟಾಗಿ ಬಂತಂದ್ರೆ ಈಗ ನೋಡ್ರಿ ಥಿಕ್ನೆಸ್ ಈಗ ತೋರ್ಸಾಕತ್ತೀವಿ ನೋಡ್ರಿ. ಈ ಟೈಪ್ ದಿಪ್ ಇರ್ಬೇಕ್ರಿ. ಅದು ಹಿಂಗೆ ದಿಪ್ ಇಟ್ಟಂದ್ರೆ ಶಂಕರಪಾಳೆ ಮಸ್ತ್ ಅಂದ್ರೆ ಮಸ್ತ್ ಉಬ್ಬುತ್ತವ್ರಿ. ಖಾರ ಶಂಕರಪಾಳೆಗಿಂತ ಸಿಹಿ ಶಂಕರಪಾಳೆ ಚಲೋ ಅಂತಾರೆ. ಸಿಹಿ ಶಂಕರಪಾಳೆಕ್ಕಿಂತನೂ ಈ ಖಾರ ಶಂಕರಪಾಳೆ ಭಾಳ ಅಂದ್ರೆ ಭಾಳ ಮಸ್ತ್ ಆಕ್ಕವ್ರಿ. ಇದನ್ನು ಕ್ರಾಸ್ ಮೇಲೆ ಕಟ್ ಮಾಡಿಬಿಡೋದ್ರಿ. ಅಂದ್ರೆ ಶಂಕರಪಾಳೆ ಶೇಪ ಮಸ್ತ್ ಬರ್ತೈತಿ. ಕಟ್ರ್ ತೊಗೊಂಡು ಹಿಂಗೆ ಕಟ್ ಮಾಡಿಬಿಡೋದು ನೋಡ್ರಿ. ಕಟ್ರ್ ಇದ್ರೆ ಕಟ್ರ್ ತೊಗೋರಿ. ಚಿರಿಣಿಗೆ ಅಂತಾರಲ್ಲ, ನಾವು ಕರ್ಜಿಕಾಯಿ ಕಟ್ ಮಾಡ್ತೇವಲ್ಲ, ಅದನ್ನು ತೊಗೊಂಡು ಕಟ್ ಮಾಡಿದ್ರೆ ಇನ್ನೂ ಚಂದ ರೀ. ಸೈಡ್ ಸ್ವಲ್ಪ ಡಿಸೈನ್ ಬರ್ತಾವೆ. ಹಿಂಗೆ ಮಾಡಿಬಿಡ್ತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ. ಈಗ ನೋಡ್ರಿ ಎಲ್ಲ ಕಟಿಂಗ ಬರೋಬ್ಬರಿ ಆಗೈತಿ. ಹಿಂಗೆ ತೆಗೆದು ಇಟ್ಕೊಳ್ಳೋದು ನೋಡ್ರಿ. ಹಿಂಗೆ ತೆಗೆದು ಇಟ್ಕೊಂಡು ಆ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟುಬಿಟ್ಟವ್ರಿ. ಎಲ್ಲ ರೆಡಿಯಾಗಿ ಬಂದಾವ. ಇಲ್ಲಿ ಶಂಕರಪಾಳೆ ಪೀಸ
ಎಣ್ಣೆ ಕಾದೈತಿ, ಎಣ್ಣೆ ಒಳಗೆ ಹಾಕಾಕತ್ತಿದ್ದೆ ನೋಡ್ರಿ. ಹೆಂಗಪ್ಪ ಅಂತಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಕವ್ರಿ. ಹಸರು ಅಂದ್ರೆ ಹಸರು ಬರಂಗಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಕಾವ. ಕಲರ್ ಚೇಂಜ್ ಆಗೋ ತನಕ ನಿಧಾನಕ್ಕೆ ಲೋ ಫ್ಲೇಮ್ ಇಟ್ಕೊಂಡು ಬಾಳೋ ತನಕ ಬೇಯಿಸ್ಬೇಕ್ರಿ. ಅಂದ್ರೆ ಒಳಗೆ ಹಸಿ ಉಳಿಯಂಗಿಲ್ಲ. ಹಿಂಗೆ ಮಾಡ್ರಿ ಅಂದ್ರೆ ಭಾಳ ಕ್ರಿಸ್ಪಿ ಆಕಾವ, ಕರ್ರಮ್ ಕುರ್ರಮ್ ಆಕಾವ. ಮನ್ಯಾಗ ಸಣ್ಣ ಮಕ್ಕಳಿದ್ದು ಅಂದ್ರೆ ರೀ ಇದನ್ನು ಬಿಡಂಗೇನೇ ಇಲ್ರಿ, ಖಾಲಿ ಆಗೋ ತನಕ ಅಷ್ಟು ಮಸ್ತ್ ಆಕಾವ ಇವು. ಈಗ ರೆಡಿ ಆಗಿದಾವ. ಈಗ ನಾವು ತೆಗೆದು ಬಿಡೋದು ನೋಡ್ರಿ. ಹಿಂಗೆ ತೆಗೆದು ಬಿಟ್ಟು ಒಂದು ಸ್ವಲ್ಪ ಆರಕ್ಕಿಟ್ಟು ಬಿಡೋದ್ರಿ. ಆರಕ್ಕಿಟ್ಟಂದ್ರೆ ಖಾರ ಶಂಕರಪಾಳಿ ರೆಡಿ ಆದ್ರಿ. ಖಾರ ಶಂಕರಪಾಳಿ ಈಗ ನೋಡ್ರಿ ಒಂದು ಒಡೆ ತೋರ್ಸತ್ತನ್ರಿ. ಅಲ್ಲೇ ಒಂದು ಸ್ವಲ್ಪ ಪ್ರೆಸ್ ಮಾಡ್ರೆ ಪುಡಿ ಪುಡಿ ಆಗಾಕತ್ತಿದಾವ. ಹಿಂಗೆ ಮಾಡ್ರೆ ಮಸ್ತ್ ಆಕಾವ. ಈಗ ಸಿಹಿ ಶಂಕರಪಾಳಿನೂ ಇದೇ ಟೈಪ್ ಕರ್ಕೊಂಬಿಡೋದ್ರಿ. ಇವು ಕಲರ್ ಚೇಂಜ್ ಆಗ್ಬೇಕ್ರಿ. ಈಗ ನೋಡ್ರಿ ಹೆಂಗೆ ಕಾಣತ್ತಾವ, ಕರದ ಮಲತ ಹೆಂಗೆ ಕಾಣ್ತಾವ ನೀವು ನೋಡಂತ್ರೆ. ನಿಧಾನಕ್ಕೆ ಕರಿಯೋದ್ರಿ. ಸ್ವಲ್ಪ ಕಲರ್ ಚೇಂಜ್ ಆದ ನೋಡ್ರಿ, ಕಲರ್ ಚೇಂಜ್ ಆದೋ ತೆಗೆದು ಬಿಡೋದ್ರಿ. ಅವನು ಭಾಳೊತ್ತೇನು ಬೇಯಿಸಂಗಿಲ್ಲ. ಭಾಳ ಅಂದ್ರೆ 5 ನಿಮಿಷದೊಳಗೆ ಇವು ಶಂಕರಪಾಳೆ ರೆಡಿ ಆಗ್ತಾವೆ. ಟೋಟಲ್ ಇದನ್ನು ಪ್ರಿಪ್ರೇಷನ್ ಮಾಡೋಕೆ ಒಂದು 15ರಿಂದ 20 ನಿಮಿಷನಾಗ ಪಟ್ಟತ್ತೇಳಿ ಶಂಕರಪಾಳೆ ರೆಡಿ ಮಾಡಿ ಬಿಡ್ಬೋದು ರೀ. ನಾವು ಎರಡೂ ತೋರ್ಸಾಕತ್ತೀವಿ ನಿಮ್ಗೆ. ಸಿಹಿ ಶಂಕರಪಾಳೆನೂ ತೋರ್ಸಾಕತ್ತಿದ್ದೀವಿ, ಖಾರ ಶಂಕರಪಾಳೆನೂ ತೋರ್ಸಾಕತ್ತಿದ್ದೀವಿ. ಈ ಸಂಕ್ರಮಣಕ್ಕೆ ನೀವು ಈ ಶಂಕರಪಾಳೆ ಮಾಡಿರಿ. ನಮ್ಮ ವಿಡಿಯೋಗಳನ್ನೆಲ್ಲ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ, ಧನ್ಯವಾದ.